ನೀವು ಯಾವತ್ತಾದ್ರೂ ಜಡೆಯರ ಗಣಪತಿನ ನೋಡಿದೀರಾ? ಹೌದು, ಕರ್ನಾಟಕದಲ್ಲಿ ಇರೋ ಈ ದೇವಸ್ಥಾನದ ಗಣೇಶನಿಗೆ ಹಿಂದೆ ಜಡೆ ಇದೆ. ಹಾಗಾದರೆ ಈ ದೇವಸ್ಥಾನ ಎಲ್ಲಿದೆ ಅಂತ ಗೊತ್ತಾಗ್ಬೇಕು ಅಂತ ಅಂದ್ರೆ ಈ ವಿಡಿಯೋನ ಪೂರ್ತಿ ನೋಡಿ. ಈ ಗಣಪತಿಯು 9 ಅಡಿ ಎತ್ತರವಿದ್ದು ಈ ಮೂರ್ತಿಯನ್ನು 1475ರಲ್ಲಿ ಪಾಳೆಗಾರರಾದ ಮದಕರಿ ನಾಯಕನ ಮೈದುನ ಪ್ರತಿಷ್ಠಾಪಿಸಿದ್ರು ಅಂತ ಹೇಳ್ತಾರೆ. ಈ ಗಣೇಶ ಯಾವುದೇ ದೇವಸ್ಥಾನ ಇಲ್ಲದೆ ಬಯಲಲ್ಲಿ ಇಟ್ಟಂತೆ, ಅದಕ್ಕಾಗಿ ಇದನ್ನು ಬಯಲು ಗಣಪತಿ ದೇವಸ್ಥಾನ ಎಂದು ಕರೆಯುತ್ತಾರೆ. ಗಣೇಶನ ಹಿಂಭಾಗದಲ್ಲಿ ಉದ್ದನೆಯ ಜಡೆ ಇದ್ದು ಅದನ್ನು ಪಾರ್ವತಿಯ ಜಡೆ ಎಂದು ಕರೆಯಲಾಗಿದೆ. ಭಕ್ತಾದಿಗಳು ಮನಸ್ಸಲ್ಲಿ ಅಂದುಕೊಂಡಿದ್ದು ನೆರವೇರಿದರೆ ಹಿಂದಿನ ಜಡೆಗೆ ಬೆಣ್ಣೆ ಹಚ್ಚಿ ಹೋಗುತ್ತಾರೆ. ಗಣೇಶನ ಮೂರ್ತಿಯಲ್ಲಿ ನರಸಿಂಹ ಇರೋದ್ರಿಂದ ಜನರು ಇಲ್ಲಿ ಕುಜದೋಷ ನಿವಾರಣೆ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಮನಸ್ಸಲ್ಲಿ ಅನ್ಕೊಂಡಿದ್ದು ಆದ್ರೆ ಇಲ್ಲಿ ಕಡುಬು ಮತ್ತು ಮೋದಕ ಹಾರಗಳನ್ನು ಈ ಗಣೇಶನಿಗೆ ಹಾಕ್ತಾರೆ. ಹಾಗಾದ್ರೆ ಅಡ್ರೆಸ್ ಬಂದ್ಬಿಟ್ಟು ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕಿನಲ್ಲಿ ಈ ದೇವಸ್ಥಾನ ಇದೆ. ಥ್ಯಾಂಕ್ ಯು.